ಡಾಕ್ಟ್ರ್ ಹೇಳಿದ್ರಲ್ವಾ ಬಿಸಿಲಿನ ಧಗೆಗೆ ಹಿತ ಸುಸ್ತಾಗಿದ್ದಾಳೆ ಅಂತ. ನೋಡು, ಅವಳು ಬರೀ ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾಳಲ್ವಾ, ಅದಕ್ಕೆ ಅವಳು ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿದೆ. ಇವಾಗ ಡಾಕ್ಟ್ರ್ ಅವಳಿಗೆ ಗ್ಲೂಕೋಸ್ ಕೊಟ್ಟಿದ್ದಾರೆ. ಅವಳೊಂದು ಸ್ವಲ್ಪ ಹೊತ್ತರಲ್ಲೇ ಎದ್ದು ಕೂರ್ತಾಳೆ ನೋಡು. ನೀನು ಸಮಾಧಾನ ಮಾಡ್ಕೋ, ಏನು ಟೆನ್ಷನ್ ತೊಗೊಬೇಡ. ಇಲ್ಲ ಬಾಸು, ಪುಟ್ ಮೇಡಮ್ಗೆ ಒಂದು ಚಿಕ್ಕ ತೊಂದರೆ ಆದ್ರೂ ನನ್ನ ಮನಸ್ಸಲ್ಲಿ ತಡೆಯೋಕ್ಕಾಗದೇ ಇರೋ ಥರ ಸಂಕಟ ಆಗುತ್ತೆ. ಅವಳು ಈ ಪರಿಸ್ಥಿತಿಲಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ ಬಾಸು. ಇತ್ತೀಚೆಗೆ ನಮ್ಮ ಮನೇಲಿ ವಿಚಿತ್ರ ಘಟನೆಗಳು ನಡೀತಾನೆ ಇದೆ. ಹಾಗಿರುವಾಗ ನೀನು ಪ್ರತಿಯೊಂದಕ್ಕೂ ಆತಂಕ ಪಡೋದು ಸಹಜನೇ. ನನಗೆ ಅರ್ಥ ಆಗುತ್ತೆ ದುರ್ಗ. ಅರೆ, ಎಲ್ಲೋಯ್ತು ಬಾಸು? ಏನಾಯ್ತು? ಏನು ಹುಡುಕ್ತಿದ್ದೀರಾ? ಅದು ವ್ಯಾಲೆಟ್ ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಯಾವುದೋ ಒಂದು ಪೇಮೆಂಟ್ ಮಾಡಬೇಕಿತ್ತು, ಕಾರ್ಡೆಲ್ಲ ಅದರೊಳಗೆ ಇದೆ. ಅದಕ್ಕೆ ವ್ಯಾಲೆಟ್ ಹುಡುಕ್ತಾ ಇದ್ದೀನಿ, ಎಲ್ಲೋ ಮಿಸ್ ಆಗೋಗಿದೆ. ಬಾಸು, ಒಳಗಡೆ ಕಬೋರ್ಡಲ್ಲಿ ಇರಬೇಕು, ಒಂದ್ಸಲ ನೋಡಿ. ಇಲ್ಲ ದುರ್ಗ, ಅಲ್ಲಿ ಇವಾಗಿನ್ನೂ ಹುಡ್ಕೊಂಬಂದೆ. ಇಲ್ಲ ಬಾಸು, ಅಲ್ಲೇ ಇರುತ್ತೆ, ಒಂದ್ಸಲ ಸರಿಯಾಗಿ ನೋಡಿ. ದುರ್ಗ ಹೇಳಿದ್ನಲ್ಲ, ಇವಾಗಿನ್ನೂ ಹುಡುಕಿದ್ದೀನಿ, 100% ಅಲ್ಲಿಲ್ಲ. ಬಾಸು, ಏನಿದು? ಇದು ಪರ್ಸ್ ಅಲ್ವಾ? ಏನು ದುರ್ಗ, ಮ್ಯಾಜಿಕ್ ಮಾಡೋದು ಕಲಿಸ್ಬಿಟ್ಟಿದ್ಯಾ? ಅಲ್ಲ, ನಾನು ಇಷ್ಟೊತ್ತು ಅಲ್ಲೆಲ್ಲ ಹುಡುಕಿದ್ದೀನಿ, ಅಲ್ಲಿರಲೇ ಇಲ್ಲ. ನೀನೇ ಎತ್ತಿಟ್ಬಿಟ್ಟು ಇವಾಗ ಅಲ್ಲಿತ್ತು ಅಂತ ಸುಳ್ಳು ಹೇಳ್ತಾ ಇದೆಯಾ? ಬಾಸು, ಎನಿವೆ ಥ್ಯಾಂಕ್ಸ್. ದುರ್ಗಾ, ನಾನು ಹಿತಾನ ಅವಳ ರೂಮಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ. ಈ ಗಂಡಸರಿಗೆ ಪ್ರಪಂಚದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ವಿಷಯಗಳು ಚುರುಕಾಗಿ ಕಾಣಿಸುತ್ತೆ, ಆದ್ರೆ ಮನೇಲಿರೋ ಚಿಕ್ಕ ಚಿಕ್ಕ ವಸ್ತುಗಳು ಕಾಣಿಸಲ್ವಲ್ಲ. ಎದುರುಗಡೆ ಇದ್ರೂ ಒಳ್ಳೆ ಕುರುಡ್ರ ಥರ ಆಡ್ತಾರೆ.